ಮಳೆ ಬಂದ್ರೆ ಹಂಗೆ ನಮ್ಮ ಭೂಮಿ ಹಸರಾಟದೋ, ಸಂವಿಧಾನ ಬಂದ್ರೆ ಹಂಗೆ ನಮ್ಮ ಬದುಕು ಹಸನಾಟ. ದುನಿಯಾ ವಿಜಯ್ ಅವರ ನಾಯಕ ನಟನ ಪಾತ್ರದಲ್ಲಿ ಇವತ್ತು ಲ್ಯಾಂಡ್ ಲಾರ್ಡ್ ಮೂವಿ 2ನೇ ವಾರ ಮುನ್ನುಗ್ತಾ ಇದೆ. ಜನಾಂಗದಗೋಸ್ಕರ, ಸಂವಿಧಾನ ಉಳಿವಿಗೋಸ್ಕರ ಇವತ್ತು ಒಂದು ಹೋರಾಟನ ಅಂತ ಹೇಳ್ಬೋದು. ನಮ್ಮ ಜೊತೆ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಅದ್ರಗೋಸ್ಕರ ನಾವೆಲ್ಲ ಇವತ್ತು ಮೂವಿಯನ್ನು ನೋಡಕ್ಕೆ ಬಂದಿದ್ದೀವಿ. ಇನ್ನೂ ಜನ, ನಮ್ಮ ತಾಲೂಕಿನ ಜನ, ರಾಜ್ಯದ ಜನ, ಈ ದೇಶದ ಜನ ಇಂಥ ಫಿಲಮ್ ಕಥೆಗಳನ್ನು ನೋಡಲಿ ಅಂತ ನಾನು ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿ. ಮುಖ್ಯವಾಗಿ ಯುವಕರು, ಮಹಿಳೆಯರು ಈ ಫಿಲಮ್ ನೋಡಬೇಕು. ಯಾಕಂದರೆ ಸಂವಿಧಾನ ಕೀಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಉಳಿವಿಗೋಸ್ಕರ ಅವ್ರು ನೋಡಬೇಕು. ನೋಡಿದಾಗ ಅವ್ರಿಗೆ ಸಂವಿಧಾನ ಬಗ್ಗೆ ಅರಿವಾಗ್ತದೆ. ಏನಪ್ಪ ಏನೇನೆಲ್ಲ ಇತ್ತು, ಏನೇನು ಆಯಿತು, ಇದೆಲ್ಲ ನೈಜಕತೆಗಳು ತೆಗೆದಿದ್ದಾರೆ. ಹೆಂಗೆ ಸಂವಿಧಾನ ಇಲ್ಲಾಂದರೆ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂತೆಲ್ಲ ಒಂದು ಅರಿವಾಗ್ತದೆ. ಹಾಗಾಗಿ ಯುವಕರು ಈ ಫಿಲಮ್ ನೋಡಬೇಕು. ಆನೇಕಲ್ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ರಾಜ್ಯಾದ್ಯಂತ ಪ್ರೇಕ್ಷಕರಿಂದ ದಿನದಿಂದ ದಿನಕ್ಕೆ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ. ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರದ ಕಥೆಗೆ ರಾಜ್ಯದ ಜನತೆ ಫುಲ್ ಫಿದಾ ಆಗಿದ್ದಾರೆ. ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರವು 2 ವಾರ ಕಳೆದರೂ ಸಹ ಹಲವು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಆಗಿದ್ದು, ಇನ್ನು ವಿಶೇಷವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಅನ್ನಪೂರ್ಣೇಶ್ವರಿ ಚಲನಚಿತ್ರ ಮಂದಿರದಲ್ಲಿಯೂ ಸಹ ಹೌಸ್ಫುಲ್ ಆಗಿರುವ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಚಲನಚಿತ್ರ ಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ವೀಕ್ಷಣೆಗೆ ಬಂದ ಸಾರ್ವಜನಿಕರಿಗೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ಉಚಿತವಾಗಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಈ ವೇಳೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ಮಾತನಾಡಿ, ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡಿ ಆನೇಕಲ್ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ರವರನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಮ್ಮಸುಂದರ ಚೇತನ್, ವಾಲೆ ಮಂಜು ಸೇರಿದಂತೆ ಉಸ್ಕೂರು ಮಧುರಣ್ಣರವರ ಸ್ನೇಹಿತರು, ಅಭಿಮಾನಿಗಳು ಭಾಗವಹಿಸಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ನಟ ದುನಿಯಾ ವಿಜಯ್ ಅಣ್ಣನ್ಗೆ. ನನಗೆ ಇವರು ತಲೆ ತೆಗೆಯೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ನಾವೆಲ್ಲರೂ ಇಂಥವ್ರ ಮುಂದೆ ತಲೆ ಎತ್ಕೊಂಡು ಬಾಳ್ಬೇಕು. ದುನಿಯಾ ವಿಜಯ್ ಅವರ ನಾಯಕ ನಟನ ಪಾತ್ರದಲ್ಲಿ ಇವತ್ತು ಲ್ಯಾಂಡ್ ಲಾರ್ಡ್ ಮೂವಿ 2ನೇ ವಾರ ಮುನ್ನುಗ್ತಾ ಇದೆ. ಹೌಸ್ಫುಲ್ ಆಗಿ ಪ್ರದರ್ಶನವಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಆನೇಕಲ್ ಟಾಕೀಸಲ್ಲಿ ಇವತ್ತು ಹೌಸ್ಫುಲ್ ಚಿತ್ರಮಂದಿರ ಪ್ರದರ್ಶನ ನೀಡ್ತಾ ಇದೆ. ಚಿತ್ರವನ್ನು ವೀಕ್ಷಣೆ ಮಾಡಲು ನಮ್ಮ ಯುವಕರು ಬಂದಿದ್ದಾರೆ. ಇವತ್ತು ನಮ್ಮ ದುನಿಯಾ ವಿಜಯ್ ಅವರು ಒಂದು ಹೆಜ್ಜೆ ಮುಂದೆ ಬಂದು ಧೈರ್ಯವಾಗಿ ಇಂಥ ಸಂವಿಧಾನ ಮತ್ತು ಅಂಬೇಡ್ಕರ್ ಪಾತ್ರಗಳಲ್ಲಿ ಯಾರೂ ಮುಂದೆ ಬರೋದಿಲ್ಲ ಮಾಡೋಕ್ಕೆ. ಜನಾಂಗದಕ್ಕೋಸ್ಕರ, ಸಂವಿಧಾನಗಳ ಉಳಿವಿನಗೋಸ್ಕರ ಇವತ್ತು ಒಂದು ಹೋರಾಟನ ಅಂತ ಹೇಳ್ಬೋದು. ಒಂದು ಹೆಜ್ಜೆ ಮುಂದೆ ಬಂದುಬಿಟ್ಟು ನಮ್ಮ ಧೈರ್ಯವಾಗಿ ಫಿಲಮ್ ಮಾಡಿದ್ದಾರೆ. ಅದೇ ರೀತಿ ಅದರ ನಿರ್ಮಾಪಕರು ಅಷ್ಟೇ ಧೈರ್ಯವಾಗಿ ಅದರಿಗೆ ಬಂಡವಾಳ ಹೂಡಿದ್ದಾರೆ. ಅದೇ ರೀತಿ ಸಂವಿಧಾನ ಉಳಿಸೋ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ನನ್ನ ವಂದನೆಗಳನ್ನು ಬಯಸುತ್ತಾ ಜೈ ಭೀಮ್ ಹೇಳ್ತಾ. ಅಂಬೇಡ್ಕರ್ ಚಿತ್ರಗಳು ಓಡೋದು ಬಹಳ ಕಡಿಮೆ, ಆದರೆ ದುನಿಯಾ ವಿಜಯ್ ಬಹಳಷ್ಟು ಯಶಸ್ವಿಯಾಗಿ ಕಾಣಿಸ್ತಾರೆ. ಕತೆ ಕೇಳೋತ್ತಿಗೆನೇ ಅಂಬೇಡ್ಕರ್ ಪಾತ್ರಗಳಾಗಲಿ, ಸಂವಿಧಾನದ ಪರವಾಗಲಿ, ಹಕ್ಕಿನ ಹೋರಾಟಗಳ ಪರವಾಗಿ ಯಾರು ಮುಂದೆ ಬರಲ್ಲ, ಮಾಡೋಣ ಅಂದ್ಬಿಡ್ತಾರೆ ನಟರು. ಆಮೇಲೆ ಹೊಸ ನಟರಾದರೂ ಕೂಡ ಒಪ್ಕೊಳ್ಳೋದಿಲ್ಲ. ಏನಾಗ್ತದೆ ಅಂದ್ಬಿಟ್ಟು ಇದೇನು ಹೊಸ ಫಿಲಮ್ ಅಲ್ಲ ಇವ್ರದ್ದು. ಆದರೂ ಒಂದು ಜನಾಂಗದಗೋಸ್ಕರ, ಸಂವಿಧಾನ ಉಳಿವಿಗೋಸ್ಕರ ಇವತ್ತು ಒಂದು ಹೋರಾಟನ ಅಂತ ಹೇಳ್ಬೋದು. ನಮ್ಮ ಜೊತೆ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಅದ್ರಗೋಸ್ಕರ ನಾವೆಲ್ಲ ಇವತ್ತು ಮೂವಿಯನ್ನು ನೋಡಕ್ಕೆ ಬಂದಿದ್ದೀವಿ. ಇನ್ನೂ ಜನ, ನಮ್ಮ ತಾಲೂಕಿನ ಜನ, ರಾಜ್ಯದ ಜನ, ಈ ದೇಶದ ಜನ ಇಂಥ ಫಿಲಮ್ ಕಥೆಗಳನ್ನು ನೋಡಲಿ ಅಂತ ನಾನು ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತೀನಿ. ನಾನು ಸಾಮಾನ್ಯವಾಗಿ ಫಿಲಮ್ ಟ್ಯಾಕ್ಸ್ಗಳಿಗೆ ಹೋಗಲ್ಲ. ನನ್ನ ಚಿಕ್ಕ ಹುಡುಗರಿಂದ ಅಷ್ಟೇ. ಅದು ಯಾಕೋ ಗೊತ್ತಿಲ್ಲ, ಅವ್ರದ್ದೇ ನಾನು ಮೂವಿಗಳು ನೋಡ್ಕೊಂಡು ಬರ್ತಾ ಇದ್ದೆ. ಇದರಲ್ಲಿ ಈ ಥರ ಐತೆ ನನಗೆ ಗೊತ್ತಿಲ್ಲ, ಸಂವಿಧಾನದ ಬಗ್ಗೆ ಐತೆ ನನಗೆ ಗೊತ್ತಿಲ್ಲ. ನಾವಿಬ್ಬರೇ, ನಮ್ಮ ಸಹೋದರ ನಾವಿಬ್ಬರೇ ಹೋದ್ವಿ ಧಮಸಂದ್ರ ಚಿತ್ರ ಹೋದಾಗ. ಸ್ಟೋರಿ ಹೋಗ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಆ ರೀತಿ ಫಿಲಮ್ ಇದೆ. ನೋಡಿದ ತಕ್ಷಣ ಆಮೇಲೆ ನಾನೇ ಅವ್ರಿಗೆ ಫೋನ್ ಮೂಲಕ ಮಾಡಿ ಅಭಿನಂದನೆ ಸಲ್ಲಿಸಿದೆ. ಅವ್ರ ಬಗ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಯಾಕಂದರೆ ಅದು ಪದಗಳು ನನಗೆ ಬರ್ತಾ ಇಲ್ಲ, ಹೇಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಅಷ್ಟೊಂದು ನಮಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಂಥ ಮೂವಿಗೆ ಅಂಥ ಹೀರೋ ಬಂದುಬಿಟ್ಟು ಮಾಡಿದ್ದಾನಂದರೆ ಅವ್ರ ಬಗ್ಗೆ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕೈನಲ್ಲಿ. ಮುಖ್ಯವಾಗಿ ಯುವಕರು, ಮಹಿಳೆಯರು ಈ ಫಿಲಮ್ ನೋಡಬೇಕು. ಯಾಕಂದರೆ ಇದು ಸಂವಿಧಾನ ಕೀಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಉಳಿವಿಗೋಸ್ಕರ ಅವ್ರು ನೋಡಬೇಕು. ನೋಡಿದಾಗ ಅವ್ರಿಗೆ ಸಂವಿಧಾನ ಬಗ್ಗೆ ಅರಿವಾಗ್ತದೆ. ಏನಪ್ಪ ಏನೇನೆಲ್ಲ ಇತ್ತು, ಏನೇನು ಆಯಿತು, ಇದೆಲ್ಲ ನೈಜಕತೆಗಳು ತೆಗೆದಿದ್ದಾರೆ. ಹೆಂಗೆ ಸಂವಿಧಾನ ಇಲ್ಲಾಂದರೆ ನಮ್ಮ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂತೆಲ್ಲ ಒಂದು ಅರಿವಾಗ್ತದೆ. ಹಾಗಾಗಿ ಯುವಕರು ಈ ಫಿಲಮ್ ನೋಡಬೇಕು. ನಾವು
ಮದ್ದೂರನವರ ನೇತೃತ್ವದಲ್ಲಿ ಎಲ್ಲ ಯುವಕರು ಬಂದು ಚಿತ್ರ ವೀಕ್ಷಣೆ ಮಾಡಲು ಬಂದಿದ್ದೇವೆ. ಈ ಲ್ಯಾಂಡ್ ಲಾರ್ಡ್ ಫಿಲಮ್ಮು 2ನೇ ವಾರ ಅತ್ಯುತ್ತಮ ಪ್ರದರ್ಶನವನ್ನು ಕಾಣುತ್ತಿದೆ ಈ ಅನ್ನಪೂರ್ಣೇಶ್ವರ ಟ್ಯಾಕೀಸ್ ಆನೇಕಲಲ್ಲಿ. ಮತ್ತು ಜನರ ಪ್ರತಿಕ್ರಿಯೆ ಉತ್ತಮವಾಗಿದೆ. ಈ ಒಂದು ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವಿದೆ. ಮತ್ತು ಯಾವ ಥರ ಈ ಸಮಾನತೆ ಇದು ಮಾಡಬೇಕು ಅಂತ ಜನನು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಫಿಲಮ್ ಇನ್ನೂ 100 ದಿನ ಓಡಲಿ ಅಂತ ನಾನು ಆಶಿಸ್ತೇನೆ. ಲ್ಯಾಂಡ್ ಲಾರ್ಡ್ ಫಿಲಮ್ಮು ತುಂಬ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊತೀನಿ. ಹಾಗೆ ನಮ್ಮ ಮದ್ದೂರಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಯೂತ್ಸ್ ಬಂದಿದ್ದಾರೆ. ಅವ್ರಿಗೆ ಧನ್ಯವಾದ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಏನೇ ದಿನ ನಮ್ಮ ಆನೇಕಲ್ನ ಸುಪುತ್ರ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯಣ್ಣವರು, ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯಣ್ಣವರ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗೈತೆ. ಹೋದ ವಾರ 23ನೇ ತಾರೀಕು ರಿಲೀಸ್ ಆಗಿದೆ ಮೂವಿ. ಈ ಮೂವಿ ನಮ್ಮ ಉಸ್ಕೂರು ಬ್ಲಾಕ್ ಕಾಂಗ್ರೆಸ್ SC/ST ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮದ್ದೂರಣ್ಣ ನೇತೃತ್ವದಲ್ಲಿ ಈ ಮೂವಿ ನೋಡೋಕ್ಕೆ ಬಂದಿದ್ದೀರಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಸಂವಿಧಾನದ ಬಗ್ಗೆ ಈ ಮೂವಿಯನ್ನು ಅರಿವು ಮೂಡಿಸಿದ್ದಾರೆ ನಮ್ಮ ದುನಿಯಾ ವಿಜಯಣ್ಣವರು. ಅವರು ಇಂಥ ಮೂವಿಗಳು ಒಂದೇ ಅಲ್ಲ, ಅವ್ರು ಹೇಳಿದ್ದಾರೆ ನಾನು ಜೈ ಭೀಮ್ ಮೂವಿನೇ ಒಂದೇ ಮತ್ತೊಂದು ದಿನದಲ್ಲೂ ನಾನು ಇದೇ ಮೂವಿನ ಇನ್ನೊಂದು ಸತಿ ಅದೇ ಡೈರೆಕ್ಟಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿ ಯಶಸ್ವಿಗೊಳಿಸಲಿ. ನಮ್ಮ ದುನಿಯಾ ವಿಜಯಣ್ಣವರು ಇನ್ನೂ ಎತ್ತರದಲ್ಲಿ ಬೆಳೀಲಿ. ಯಾಕಪ್ಪ ಅಂದರೆ ನಮ್ಮ ಆನೇಕಲ್ ತಾಲೂಕಿನ ಹೆಮ್ಮೆಯ ಸುಪುತ್ರ ನಮ್ಮ ದುನಿಯಾ ವಿಜಯ್. ನಮ್ಮ ಆನೇಕಲ್ ತಾಲೂಕಿಂದ ಇರೋ ತಾರಮ್ಮವರಾಗಿರ್ಬೋದು, ಆಮೇಲೆ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, ಆಮೇಲೆ ನಮ್ಮ ತಾಲೂಕಿನ ಚಲನಚಿತ್ರ ನಟ ದುನಿಯಾ ವಿಜಯ್ ಅವರು, ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನತೆ ಕೇಳ್ಕೊಳೋದು ಒಂದು ಇಷ್ಟ ಏನಂದರೆ ಬಂದು ಲ್ಯಾಂಡ್ ಲಾರ್ಡ್ ಆನೇಕಲ್ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಇದೆ. ಬಂದು ಲ್ಯಾಂಡ್ ಲಾರ್ಡ್ ಮೂವಿನ ಗೆಲ್ಲಿಸಿ ಅರಸಿ ಅಂತ ನಾನು ನೋಡ್ತಾ ಇರೋದಂಗೆ ಇದು ನಂದು 7ನೇ ಸರಿ ನೋಡ್ತಾ ಇರೋದು ಲ್ಯಾಂಡ್ ಲಾರ್ಡ್ ಮೂವಿ. ಏನಕ್ಕೋಸ್ಕರ 7ನೇ ಸರಿ ನೋಡಿ ಇದು 8ನೇ ಸರಿ ಹೋಗ್ತಾ ಇರೋದು ಒಳಗಡೆ. ಏನಕ್ಕೋಸ್ಕರ ನೋಡ್ತಾ ಇದ್ದೀರಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಹಕ್ಕುಗಳ ಸಂವಿಧಾನಗಳ ಬಗ್ಗೆ ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಅಷ್ಟೇ ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ದಯವಿಟ್ಟು ಎಂತೆಂಥ ಮೂವಿನ ನೋಡ್ತೀವ, ಬಟ್ ಒಂದು 3 ಅವರ್ ಟೈಮ್ ಕೊಟ್ಟು ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿ ನೋಡಿ. ಪ್ರತಿಯೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳೋಂಥ ಲ್ಯಾಂಡ್ ಲಾರ್ಡ್ ಮೂವಿ ಇದು. ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕುಗಳಿದೆ, ಅದನ್ನು ಪಡೆಯಬೇಕು. ಯಾವ ಥರ ಪಡಿಬೇಕು ಅನ್ನೋದನ್ನು ಕೂಡ ನಮ್ಮ ದುನಿಯಾ ವಿಜಯ್ ಸರ್ ಹೇಳಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನಮ್ಮ ಆನೇಕಲ್ ತಾಲೂಕು ಸುತ್ತಮುತ್ತ ಇರೋ ಗ್ರಾಮಸ್ಥರೆಲ್ಲ ಬಂದು ಲ್ಯಾಂಡ್ ಲಾರ್ಡ್ ಮೂವಿ ನೋಡಿ. ಮದ್ದೂರಣ್ಣ ನಮ್ಮ ದೇವರು ಮದ್ದೂರಣ್ಣವರ ನೇತೃತ್ವದಲ್ಲಿ ನಾವು ಇವತ್ತು ಬಂದು ಜನಸಾಗರದಲ್ಲಿ ಕರ್ಕೊಬಂದು ಮೂವಿ ನೋಡಿಸ್ತಾ ಇದ್ವಿ. ಮದ್ದೂರಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತು ಆನೇಕಲ್ ಸುತ್ತಮುತ್ತಲಿನ ಯುವ ಜನತೆಯನ್ನು ಕರ್ಕೊಬಂದು ಲ್ಯಾಂಡ್ ಲಾರ್ಡ್ ಮೂವಿನ ತೋರಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇದರಲ್ಲಿ ಸಮಾನತೆ ಬಗ್ಗೆ ಮತ್ತು ಶೋಷಿತ ವರ್ಗದವ್ರಿಗೂ ಯಾವ ರೀತಿ ನಮ್ಮನ್ನು ಮೇಲ್ವರ್ಗದವರು ತುಳಿದಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ಸಿನಿಮಾನ ದುನಿಯಾ ವಿಜಯ್ ಅವರು ಮುಂದೆ ಬಂದು ಮಾಡಿದ್ದಾರೆ. ಯಾವುದೇ ಥರ ಹೀರೋಗಳು ಮುಂದೆ ಬಂದು ಈ ಸಿನಿಮಾನ ಮಾಡೋದಕ್ಕೆ ಇಷ್ಟಪಡಲ್ಲ, ಆದರೆ ದುನಿಯಾ ವಿಜಯ್ ಏನಾದರೂ ಸರಿ ಅಂತೇಳಿ ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾ ಹೆಚ್ಚು ಯಶಸ್ಸು ಕೊಡಲಿ, ಇದೇ ಥರ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ ಬರಲಿ ಅವ್ರ ಕಡೆಯಿಂದ ಅಂತ ಹೇಳ್ತಾ ನಮಗೆ ಈ ಪ್ರದರ್ಶನಕ್ಕೆ ನಮ್ಮ ಮದ್ದೂರಣ್ಣವರು ಹೆಚ್ಚು ಯುವಕ ಹುಡುಗರನ್ನ ಕರ್ಕೊಂಡ್ಬಂದು ತೋರಿಸ್ತಾರೆ. ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಅವರ ಕಳೆದ ತಿಂಗಳು 23ನೇ ತಾರೀಕು ರಿಲೀಸ್ ಆದ ಲ್ಯಾಂಡ್ ಲಾರ್ಡ್ ಚಿತ್ರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಜಾತ್ಯತೀತ ಅಂದರೆ ಎಲ್ಲರೂ ಸಮಾನತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಮಣ್ಣಿನ ಮಗನಾದ ದುನಿಯಾ ವಿಜಯ್ ಅಣ್ಣನವರು ಹಾಗೂ ಈ ಜಡೇಶ್ ಶಂಪೀರ್ ಅವರು ಬರೆದಿರುವಂಥ ಒಂದು ಚಿತ್ರಕಥೆ. ಆ್ಯಕ್ಚುಲಿ ಕಾಟೇರ ಮೂವಿ ಕೂಡ ನಾವು ಕಳೆದ ವರ್ಷ ನಾವು ನೋಡಿದ್ರಿ. ಇದೇ ಜಡೇಶ್ ಶಂಪಿ ಅವರೇ ಬರೆದಿರೋದು. ನಮ್ಮ ಭಾರತದಲ್ಲಿ ಆಗಿರ್ಬೋದು, ಜನರ ಸಮೂಹದಲ್ಲಿ ಆಗಿರ್ಬೋದು, ಎಲ್ಲರೂ ಸಮಾನತೆ ಅಂತ ಜಡೇಶ್ ಶಂಪಿ ಅವರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಟೋರಿನ ಇದೇ ರೀತಿ ಹೆಚ್ಚಾಗಿ ಇನ್ನೂ ಒಂದು ಚಿತ್ರಕಥೆ ಮಾಡಲಿ ಅಂತ ಜಡೇಶ್ ಶಂಪಿ ಅವ್ರ ಹತ್ರ ನಾವು ಇನ್ನೂ ಹೆಚ್ಚಾಗಿ ಕೇಳ್ಕೊತೀರಿ. ಯಾಕಂದರೆ ಈ ಒಂದು ಸಮಾನತೆ ಕಳೆದ ಒಂದು ಸಮಾನತೆಯಲ್ಲಿ ಇವಾಗಿರುವಂಥ ಸಮಾನತೆಯಲ್ಲಿ ತುಂಬ ಚೇಂಜಸ್ ಇದೆ. ಅದರಿಂದನೇ ಈ ಒಂದು ಧೈರ್ಯ ಮಾಡಿ ಜಡೇಶ್ ಶಂಪಿ ಅವರು ಏನು ಬರೀತಾ ಇದ್ದಾರೆ ಚಿತ್ರಕಥೆ ಇನ್ನೂ ಹೆಚ್ಚಾಗಿ ಮಾಡಲಿ, ದುನಿಯಾ ವಿಜಯಣ್ಣವರು ಇನ್ನೂ ಹೆಚ್ಚಾಗಿ ಇದೇ ರೀತಿ ಮೂವಿಗಳು ಮಾಡಲಿ, ಇದೇ ರೀತಿ ಕಥೆಗಳು ಬರಲಿ ಅಂತ ಅಂದ್ಬಿಟ್ಟು ಏನು ಇವತ್ತಿನ ದಿನ ನಾವು ಚಿತ್ರ ವೀಕ್ಷಣೆ ಮಾಡಲು ಬಂದಿದ್ದೀರಿ. ನಮ್ಮ ಉಸ್ಕೂರು ಮದ್ದೂರಣ್ಣನವರ ನೇತೃತ್ವದಲ್ಲಿ ಬಂದಿದ್ದೀರಿ. ಆ ಉಸ್ಕೂರು ಮದ್ದೂರಣ್ಣವರ ನೇತೃತ್ವದಲ್ಲಿ ಬಂದು ಈ ಒಂದು ಚಿತ್ರ ಇನ್ನೂ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಬಂದು ನೋಡಬೇಕು ಅಂತ ಶುಭ ಹಾರೈಸ್ತೀವಿ.